ನಮಸ್ಕಾರ, ನನ್ನ ಹೆಸರು ರವಿಕುಮಾರ್ ರೆಡ್ಡಿ. ಇವತ್ತಿನ ಈ ವಿಡಿಯೋನಲ್ಲಿ ನಮ್ಮ ವ್ಯಾಧಿ ನಿರೋಧಕ ಶಕ್ತಿನ ನಮ್ಮ ಫುಡ್ಡಿಂದ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ಲೆಟ್ಸ್ ವೆಲ್ಕಮ್ ಟು ದ ನ್ಯೂಟ್ರಿ ವರ್ಲ್ಡ್. ಈ ದಿನಗಳಲ್ಲಿ ಚಿಕ್ಕವರಿಂದ ದೊಡ್ಡವರಿವರೆಗೂ ಫೇಸ್ ಮಾಡೋ ಪ್ರಾಬ್ಲಮ್ ಏನು ಅಂದರೆ ಇಂಪ್ರಾಪರ್ ನ್ಯೂಟ್ರಿಷನ್. ಅಂದರೆ ನಾವು ಅಡುಗೆ ಮಾಡಿ ತಿನ್ನುವಂಥ ಆಹಾರದಲ್ಲಿ ಸರಿಯಾದ ಪೋಷಕಾಂಶ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ನಮ್ಮ ಅಡುಗೆ ಮಾಡುವ ವಿಧಾನ ಮತ್ತು ಅಡುಗೆ ಮಾಡುವ ಪಾತ್ರೆ. ಆ್ಯಕ್ಚುಲಿ ನಮ್ಮ ಹಳೆ ದಿನಗಳ ಪದ್ಧತಿಗಳು ತುಂಬ ಒಳ್ಳೆ ಪದ್ಧತಿಗಳು. ಅದನ್ನು ಇವತ್ತು ಕರೋನಾ ಕೂಡ ಪ್ರೂವ್ ಮಾಡಿದೆ. ಏನಂದರೆ ಬಿಸಿ ನೀರು ಕುಡಿಯಬೇಕು, ಕೈ ಕಾಲು ತಳ್ಕೋಬೇಕು, ಹಾಲ್ನಲ್ಲಿ ಅರಿಶಿನ ಹಾಕ್ಕೊಂಡು ಕುಡಿಯೋದು, ಸ್ಟೀಮಿಂಗ್ ತೊಗೊಳೋದು, ಡಿ ವಿಟಮಿನ್ಗೋಸ್ಕರ ಬೆಳಗ್ಗೆ ವಾಕಿಂಗ್ ಮಾಡೋದು, ಆ ಹಳೆ ಪದ್ಧತಿಗಳನ್ನು ಮಾಡರ್ನ್ ವೇನಲ್ಲಿ ತಗೊಂಡು ಬರೋದೇ ನಮ್ಮ ಉದ್ದೇಶ. ಇವತ್ತು ಭೂಗೋಳ ತುಂಬ ಡೇಂಜರ್ನಲ್ಲಿದೆ. ಇದಕ್ಕೆ ಕಾರಣ ಮನುಷ್ಯ ಪ್ರಕೃತಿ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅದರಿಂದ ದಿನೇ ದಿನೇ ಮಾಲಿನ್ಯ ಹೆಚ್ಚಾಗಿ ನಮ್ಮ ಬದುಕಿನ ಸಾಮರ್ಥ್ಯ ಕಮ್ಮಿ ಆಗ್ತಾ ಇದೆ. ನೋಡಿ, ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗ್ತಾ ಇದೋ ಟೆಕ್ನಾಲಜಿಗಾದರೂ ಸ್ಪೀಡಾಗಿ ನಮ್ಮ ಅನಾರೋಗ್ಯ ಡೆವಲಪ್ ಆಗ್ತಾ ಇದೆ. ಈ ದಿನಗಳಲ್ಲಿ ಪ್ರಕೃತಿ ಅನ್ನೋದು ಪ್ರಕೃತಿಯಾಗಿ ಇಲ್ಲ. ಪ್ರಕೃತಿ ಅಂದರೆ ಏನು? ಗಾಳಿ, ಸೂರ್ಯ, ಭೂಮಿ ಮತ್ತು ನೀರು. ಪ್ರಕೃತಿ ಇಲ್ಲ ಅಂದರೆ ನಾವಿಲ್ಲ, ನಾವಿಲ್ಲ ಅಂದರೆ ಪ್ರಪಂಚನೇ ಇಲ್ಲ. ನಾವು ಬದುಕೋಕೆ ಇವು ಎಷ್ಟು ಇಂಪಾರ್ಟೆಂಟು, ನಮ್ಮ ಅನಾರೋಗ್ಯಕ್ಕೆ ಕಾರಣನೂ ಇವೆ. ಯಾಕಂದರೆ ಇದೆಲ್ಲ ನಾವು ಹಾಳು ಮಾಡಿದ್ದೀವಿ. ಊಟ ಇಲ್ಲ ಅಂದರೆ ನಾವು ಎಷ್ಟು ದಿನ ಜೀವಿಸ್ಬೋದು? ಮೇ ಬಿ 30 days. ನೀರಿಲ್ಲ ಅಂದರೆ ಮೇ ಬಿ 3 days. ಆದರೆ ಗಾಳಿ ಇಲ್ಲ ಅಂದರೆ 3 to 4 minutes ಜೀವಿಸೋಕ್ಕಾಗಲ್ಲ. ನಾವು ಜೀವಿಸೋಕೆ ಈ ಮೂರು ಎಷ್ಟು ಇಂಪಾರ್ಟೆಂಟು, ನಮಗೆ ಬರೋ ಅನಾರೋಗ್ಯಕ್ಕೆ ಕಾರಣ ಕೂಡ ಇವೆ. ಎ ಬ್ರೀತ್ ಆಫ್ ಡಸ್ಟ್. ಹುಟ್ಟುವಾಗ ತಗೊಂಡು ಮೊದಲಿನ ಉಸಿರಿನಿಂದ ನಮಗೆ ಜೀವ ಬರುತ್ತದೆ. ಆಮೇಲೆ ತಗೊಂಡು ಪ್ರತಿ ಒಂದು ಉಸಿರಿನಲ್ಲಿ ಎಷ್ಟೋ ಲಕ್ಷ ಡಸ್ಟ್ ಪಾರ್ಟಿಕಲ್ಸನ್ನು ನಾವು ಇನ್ಹೇಲ್ ಮಾಡ್ತೀವಿ. ಇವತ್ತು ನಾವು ಹೊರಗಡೆಯಿಂದ ಬಂದ ತಕ್ಷಣ ಎಷ್ಟು ಡಸ್ಟ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಬಟ್ ನಿಮಗೊಂದು ವಿಷಯ ಗೊತ್ತಾ? ಹೊರಗಡೆಕ್ಕಿಂತ ಒಳಗಡೆ ಪೊಲ್ಯೂಷನ್ ಜಾಸ್ತಿ. ಯಾಕಂದರೆ ನಮ್ಮ ಮನೆ ರೂಮ್ಸ್ ಎಲ್ಲ ಕ್ಲೋಸ್ಡ್. ಇಂದಿನ ಕಾಲದಲ್ಲಿ ಮನೆ ಕಟ್ಟುವಾಗ ಎಲ್ಲ ರೂಮ್ಸು ಸ್ಟ್ರೈಟಾಗಿ ಕಟ್ತಾಯಿದ್ರು. ಕಾರಣ ಮನೆ ಒಳಗೆ ಬರೋ ಗಾಳಿ ಹೊರಗೆ ಹೋಗಬೇಕು ಅಂತ. ಆವಾಗಲೇ ಫ್ರೆಶ್ ಏರ್ ಬರ್ತಾ ಇರ್ತದೆ. ಇವತ್ತು ನಾವು ಏನು ಮಾಡ್ತಾಯಿದ್ವಿ? ಲೆಫ್ಟ್ ಆ್ಯಂಡ್ ರೈಟ್ ರೂಮನ್ನು ಕಟ್ಟಿ ಗಾಳಿನ ಬ್ಲಾಕ್ ಮಾಡ್ತಾಯಿದ್ವಿ. ಕ್ಲೋಸ್ ರೂಮ್ನಲ್ಲಿ ಇರೋ ಗಾಳಿನ ಮತ್ತೆ ಉಸಿರಾಡೋದ್ರಿಂದ ಅಲರ್ಜಿ, ಆಸ್ತಮಾ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಈ ಬ್ರೀತ್ ಆಫ್ ಡಸ್ಟ್. ಹುಟ್ಟುವಾಗ ತಗೊಂಡು ಮೊದಲಿನ ಉಸಿರಿನಿಂದ ನಮಗೆ ಜೀವ ಬರುತ್ತದೆ. ಆಮೇಲೆ ತಗೊಂಡು ಪ್ರತಿ ಒಂದು ಉಸಿರಿನಲ್ಲಿ ಎಷ್ಟೋ ಲಕ್ಷ ಡಸ್ಟ್ ಪಾರ್ಟಿಕಲ್ಸನ್ನು ನಾವು ಇನ್ಹೇಲ್ ಮಾಡ್ತೀವಿ. ಇವತ್ತು ನಾವು ಹೊರಗಡೆಯಿಂದ ಬಂದ ತಕ್ಷಣ ಹೊರಗೆ ಎಷ್ಟು ಪೊಲ್ಯೂಷನ್ ಅಂತ ಹೇಳ್ತೀವಿ. ನಿಮಗೊಂದು ವಿಷಯ ಗೊತ್ತಾ? ಹೊರಗಡೆಕ್ಕಂದ್ರೂ ಒಳಗಡೆ ಪೊಲ್ಯೂಷನ್ ಜಾಸ್ತಿ. ಯಾಕಂದರೆ ನಮ್ಮ ಮನೆಯಲ್ಲಿ ರೂಮ್ಸ್ ಎಲ್ಲ ಕ್ಲೋಸ್ಡ್. ಹಿಂದಿನ ಕಾಲದಲ್ಲಿ ಮನೆ ಕಟ್ಟುವಾಗ ಎಲ್ಲ ರೂಮ್ಸು ಸ್ಟ್ರೈಟ್ ಕಟ್ತಾಯಿದ್ರು. ಕಾರಣ ಮನೆ ಒಳಗೆ ಬರೋ ಗಾಳಿ ಹೊರಗೆ ಹೋಗಬೇಕು ಅಂತ. ಆವಾಗಲೇ ಫ್ರೆಶ್ ಏರ್ ಬರ್ತಾ ಇರುತ್ತದೆ. ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ? ಲೆಫ್ಟ್ ಆ್ಯಂಡ್ ರೈಟ್ ರೂಮ್ ಕಟ್ಟಿ ಗಾಳಿನ ಬ್ಲಾಕ್ ಮಾಡ್ತಾಯಿದ್ದೀವಿ. ಕ್ಲೋಸ್ ರೂಮ್ನಲ್ಲಿ ಇರೋ ಗಾಳಿನ ಮತ್ತೆ ಉಸಿರಾಡೋದ್ರಿಂದ ಅಲರ್ಜಿ, ಆಸ್ತಮಾ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಎ ರೇಸ್ ಆಫ್ ಪೇನ್. ಸಾಮಾನ್ಯವಾಗಿ ನಾವೆಲ್ಲ ಸೂರ್ಯ ನಮಸ್ಕಾರ ಮಾಡ್ತೀವಿ. ಅದು ಒಂದು ಬರೀ ದೈವ ನಮಸ್ಕಾರನೇ ಅಲ್ಲ. ಸೂರ್ಯಕಿರಣ ನಮ್ಮ ಬಾಡಿ ಮೇಲೆ ಬಿದ್ದರೆ ನಮ್ಮ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗ್ತಾ ಇತ್ತು. ಹಳೆ ಕಾಲದಲ್ಲಿ ಸೂರ್ಯಕಿರಣದಿಂದ ಎಷ್ಟೋ ರೋಗಗಳನ್ನ ಕ್ಯೂರ್ ಮಾಡ್ತಾ ಇತ್ತು. ಆದರೆ ಇವತ್ತು ಓಝೋನ್ ಲೇಯರ್ ಬ್ರೇಕ್ ಆಗೋದ್ರಿಂದ ತುಂಬ ಸ್ಕಿನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ವಿ. ಭೂಮಿ ಅನ್ನೋದು ಮರ, ಪ್ರಾಣಿಗಳು ಅಲ್ಲದೆ ಕೆಮಿಕಲ್ಸು, ಪೆಸ್ಟಿಸೈಡ್ಸಿಂದ ಪೊಲ್ಯೂಟ್ ಆಗಿದೆ. ಎ ಸಿಪ್ ಆಫ್ ಕಂಟಾಮಿನೇಷನ್. ಇವತ್ತು ವಾಟರ್ ತುಂಬಾ ಕಂಟಾಮಿನೇಟ್ ಆಗಿಬಿಟ್ಟಿದೆ. ನಾವು RO ಸಿಸ್ಟಮ್ನ ಯೂಸ್ ಮಾಡಿ ಪ್ಯೂರಿಫೈ ಮಾಡಿಕೊಂಡು ಅದನ್ನೆಲ್ಲ ಇರೋ ಮಿನರಲ್ಸ್ನೆಲ್ಲ ಕೂಡ ತೆಗಿತಾ ಇದ್ವಿ. ಇವತ್ತು ಹಾಲಿಗೆನ ಜಾಸ್ತಿ, ನೀರಿಗೆ ದುಡ್ಡು ಖರ್ಚು ಮಾಡ್ತಾ ಇದ್ವಿ. ನೋ ಒನ್ ಸೇಫ್ ಎನಿಮೋರ್. ಎಷ್ಟು ಅಡ್ವಾನ್ಸ್ ಮೆಡಿಕಲ್ ಟೆಕ್ನಾಲಜಿ ಇದ್ರೂ ಸಹಿತ ನೇಚರ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮ್ಮ ಆರೋಗ್ಯ ಹಾಳಾಗೋದಕ್ಕೆ ಮುಂಚೆ ನಾವು ಸೊಲ್ಯೂಷನ್ ಹುಡ್ಕೋಬೇಕು. ಅದಕ್ಕೆ ನಾವು ಪ್ರಮೋಟ್ ಮಾಡುವ ಪ್ರಾಡಕ್ಟ್ಸು ಮನುಷ್ಯನಿಗೆ ಮತ್ತು ಪ್ರಕೃತಿಗೆ ನಡುವೆ ಒಂದು ಬ್ರಿಡ್ಜ್ ಥರ ಇರುತ್ತದೆ. ಈ ಬ್ರಿಡ್ಜ್ ಹೆಲ್ಪ್ನಿಂದ ನಾವು ಪ್ರಕೃತಿ ಸಿದ್ಧವಾಗಿ ಆರೋಗ್ಯವಾಗಿ ಜೀವಿಸೋಕೆ ಸಾಧ್ಯ. ಇವತ್ತು ಪ್ರೆಸೆಂಟೇಷನ್ ಟಾಪಿಕ್ ಏನೆಂದರೆ, ನಮ್ಮ ಪ್ರೆಸೆಂಟೇಷನ್ನಲ್ಲಿ ನಮಗೆ ಬರೋ ಹೆಲ್ತ್ ಪ್ರಾಬ್ಲಮ್ಸ್ಗೆ ಕಾರಣ ಏನು, ಪೋಷಕಾಂಶ ಇರೋ ಥರ ಹೇಗೆ ಫುಡ್ಡು ಪ್ರಿಪೇರ್ ಮಾಡ್ಕೋಬೇಕು, ಪ್ರೆಸೆಂಟ್ ನಾವು ಯೂಸ್ ಮಾಡೋ ಕುಕ್ವೇರ್ ಮೆಟಲಿಂದ ಬರೋ ಪ್ರಾಬ್ಲಮ್ಸ್ ಬಗ್ಗೆ ನೋಡೋಣ. ಮೇಡಮ್, ತಾವು ಪ್ರತಿದಿನ ಅಡುಗೆ ಮಾಡ್ತಿರಲ್ಲ, ತಾವು ಅಡುಗೆ ಮಾಡುವಾಗ ಯಾವತ್ತಾದರೂ ನಾನು ಕುಕ್ ಮಾಡೋ ಫುಡ್ಡಿಂದ ನಮ್ಮ ಫ್ಯಾಮಿಲಿಗೆ ಇಷ್ಟು ಹೆಲ್ತ್ ಸಿಗ್ತದೆ ಅಂತ ಯೋಚನೆ ಮಾಡಿದಿರಾ? ಇವತ್ತು ಅಡುಗೆ ಮಾಡೋದು ಅನ್ನೋದು ಒಂದು ಆ್ಯಕ್ಟಿವಿಟಿ ಆಗಿಬಿಟ್ಟಿದೆ. ಬೆಳಗ್ಗೆ ಟಿಫನ್ನು ಮತ್ತು ಲಂಚ್ ಪ್ರಿಪೇರ್ ಮಾಡಿ ಮಕ್ಕಳನ್ನ ಸ್ಕೂಲು, ಕಾಲೇಜಿಗೆ ಕಳಿಸ್ಬೇಕು, ನಾವು ಕೆಲಸಕ್ಕೆ ಹೋಗಬೇಕು, ಮತ್ತು ರಾತ್ರಿ ಎಲ್ಲರಿಗೂ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಇದು ಒಂದು ಕೆಲಸ ಥರ ಮಾಡ್ತಾಯಿದ್ವಿ. ಬಿಟ್ಟರೆ ನಮ್ಮ ಆರೋಗ್ಯಕ್ಕೆ ಅಡುಗೆ ಮಾಡೋ ವಿಧಾನ ಎಷ್ಟು ಇಂಪಾರ್ಟೆಂಟು ಅನ್ನೋದು ನಾವು ಯೋಚನೆ ಮಾಡ್ತಾ ಇಲ್ಲ. ಇಂಪ್ರಾಪರ್ ನ್ಯೂಟ್ರಿಷನ್ ಇಸ್ ಡೇಂಜರ್ಸ್ ಟು ಸರ್ವೈವಲ್. ಇವತ್ತು ಪೋಷಕಾಂಶ ಇಲ್ಲದೆ ಇರೋ ಫುಡ್ ತಿನ್ನೋದ್ರಿಂದ ನಾವು ಎಷ್ಟೋ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದೀವಿ. ಸೊ ಈಟಿಂಗ್ ಹ್ಯಾಸ್ ಆಲ್ವೇಸ್ ಬೀನ್ ಒನ್ ಆಫ್ ಲೈಫ್ ಗ್ರೇಟೆಸ್ಟ್ ಪ್ಲೆಸರ್. ಅನ್ನ ಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಊಟ ಅನ್ನೋದು ನಮಗೆ ದೇವರು ಕೊಟ್ಟಿನ ವರ. ಆದರೆ ಇವತ್ತು ಅದೇ ವರ ನಮಗೆ ಶಾಪ ಆಗಿದೆ. ಯಾಕಂದರೆ ವಿ ಆರ್ ವಾಟ್ ವಿ ಈಟ್.
ನಮ್ಮ ಆರೋಗ್ಯ ಅನ್ನೋದು ನಾವು ತಿನ್ನೋ ಆಹಾರ ಮೇಲೆ ಡಿಪೆಂಡ್ ಆಗಿದೆ. ನಾವು ಜೀವಿಸಬೇಕಂದ್ರೆ ಊಟ ನೀರು ಕಂಪಲ್ಸರಿ. ಅಷ್ಟೇ ಅಲ್ಲ, ನಾವು ಊಟ ಮಾಡುವಾಗ ನಮ್ಮ ಪ್ಲೇಟ್ಸ್ನಲ್ಲಿ ಇರೋ ಊಟಕ್ಕಿಂತ ಹೆಚ್ಚಾಗಿ ಈ ಪ್ರಪಂಚದಲ್ಲಿ ಇಂಪಾರ್ಟೆಂಟ್ ಏನಾದರೂ ಇದೆಯಾ? ಇದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ. ನಾವೇ ಅಲ್ಲ, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಈವನ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಫಸ್ಟ್ ಊಟಕ್ಕಾಗಿ ರೋಟಿ ಕಪಡ ಔರ್ ಮಕಾನ್. ಕನ್ನಡದಲ್ಲಿ ಹೇಳ್ತಾ ಇರ್ತೀವಿ, ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ. ನಾವು ಊಟಕ್ಕೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದರೆ ಆ ಊಟನ ಎಷ್ಟು ಇಂಪಾರ್ಟೆಂಟ್ ಆಗಿ ತಗೋಬೇಕು. ಯಾಕಂದರೆ ನಮ್ಮ ದೇಹ ಮನಸ್ಸು ಆರೋಗ್ಯವಾಗಿ ಇರೋದಕ್ಕೆ, ಮಾಡೋ ಕೆಲಸನ ಎಂಜಾಯ್ ಮಾಡೋದಕ್ಕೂ, ನಾವು ಕೂಡ ಸಂತೋಷವಾಗಿ ಇರಬೇಕು. ಇದೆಲ್ಲ ಇಂಟರ್ರಿಲೇಟೆಡ್. ಫಾರ್ ಎಕ್ಸಾಂಪಲ್, ನಾವು 24 ಅವರ್ಸ್ ಊಟ ಮಾಡಿಲ್ಲ ಅಂದರೆ ನಮ್ಮ ಸಿಚುವೇಶನ್ ಏನು? ತುಂಬಾ ಟೈರ್ಡ್ ಆಗಿರ್ತದೆ, ಬಾಡಿ ಎಲ್ಲ ಶಿವರ್ ಆಗುತ್ತೆ, ಮನಃಶಾಂತಿ ಇರಲ್ಲ. ಕಂಟಿನ್ಯೂಸ್ ಆಗಿ ಒಂದೊಂದು ವಿಟಮಿನ್ ಲಾಸ್ ಆದ್ರೂ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ವಿತೌಟ್ ಫುಡ್ ದೇರ್ ಇಸ್ ನೋ ಲೈಫ್. ಇವತ್ತು ಟೆಕ್ನಾಲಜಿ ಎಷ್ಟೋ ಡೆವಲಪ್ ಆಗಿದ್ರೂ ಊಟನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ನಾವು ಊಟನ ಕಂಪಲ್ಸರಿ ತಿನ್ನಲೇಬೇಕು. ನಾವು ಊಟ ಮಾಡ್ತಾ ಇದ್ವಿ, ಆದರೆ ಯಾವ ಥರ? ಒಂದು ಫಾಸ್ಟಾಗಿ ಕುಕ್ ಮಾಡಿ ಅದರಲ್ಲಿ ಇರೋ ಪೋಷಕಾಂಶ ಎಲ್ಲ ಲಾಸ್ ಮಾಡ್ಕೊತಾ ಇದ್ವಿ. ಸೆಕೆಂಡ್, ಪ್ರಾಸೆಸ್ಡ್ ಜಂಕ್ ಫುಡ್ ತಿಂತಾ ಇದ್ವಿ. ಹಾಗಾಗಿ ಅದರಲ್ಲಿ ಇರುವಂಥ ಬ್ಯಾಕ್ಟೀರಿಯಾ, ಪ್ಯಾರಾಸೈಟ್ಸ್, ಮಾಲ್ಸ್ ನಮ್ಮ ಬಾಡಿಯೊಳಗೆ ಎಂಟರ್ ಆಗ್ತಾ ಇದೆ. ಡೇ ಟು ಡೇ ಲೈಫ್ನಲ್ಲಿ ನಮಗೆ ಆವಾಗ ಹೆಡೇಕು, ಸ್ಟಮಕ್ ಪೇನು, ಫೀವರು, ಕೋಲ್ಡು, ಕಾಫು ಅಂತ ಬರ್ತಾ ಇರ್ತದೆ. ಇವೆಲ್ಲ ನಮಗೆ ಈ ಟೈಮಲ್ಲಿ ಈ ಪ್ಲೇಸ್ನಲ್ಲಿ ಬರ್ತೀನಿ ಅಂತ ಹೇಳಿ ಬರುತ್ತಾ? ನಿಮಗೆ ಗೊತ್ತಾ, ನಮಗೆ ಬರೋ ಹೆಲ್ತ್ ಇಶ್ಯೂಸ್ನಲ್ಲಿ 65% ಆಫ್ ಇಶ್ಯೂಸ್ ಇಂಪ್ರಾಪರ್ ನ್ಯೂಟ್ರಿಷನಿಂದಾನೇ ಬರುತ್ತೆ. ನಿಜ ಹೇಳಬೇಕಂದ್ರೆ, ನಮ್ಮ ಬಾಡಿ ಚೆನ್ನಾಗಿ ನರಿಶ್ ಆಗಬೇಕಂದ್ರೆ ನಮಗೆ ಫ್ಯಾಟು, ಸಾಲ್ಟು, ಶುಗರು ತುಂಬ ಇಂಪಾರ್ಟೆಂಟ್. ಆದರೆ ಇದು ಶಾಪ್ನಲ್ಲಿ ಸಿಗೋ ವೈಟ್ ಸಾಲ್ಟ್, ವೈಟ್ ಶುಗರ್, ಆಯಿಲ್ ಪ್ಯಾಕೆಟಿಂದ ಅಲ್ಲ. ಇದು ನೇಚರವಾಗಿ ನಾವು ತಗೊಂಡಂತಹ ಫುಡ್ನಲ್ಲಿ ಇರುತ್ತದೆ. ಆದರೆ ಇದೆಲ್ಲ ಯಾವಾಗಲೂ ಬ್ಯಾಲೆನ್ಸ್ ಆಗಿರಬೇಕು. ಜಾಸ್ತಿ ಇದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ಲೋ ಬಿ ಪಿ ಅನ್ನೋದು ಹೈ ಬಿ ಪಿಗಾದ್ರೂ ಡೇಂಜರ್. ಇವತ್ತು ಸ್ಥೂಲ ಕಾಯಿಲೆ ಅನ್ನೋದು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಆಗಿದೆ. ಇವತ್ತು ಸ್ಥೂಲ ಕಾಯಿಲೆ ಮಕ್ಕಳಲ್ಲಿ 2 ಇದ್ದರೆ ದೊಡ್ಡವರಿನಲ್ಲಿ 3 ಇದೆ. ಇವತ್ತು ಸ್ಥೂಲ ಕಾಯಿಲೆಯಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಇವು ನಮ್ಮ ಹೆಲ್ತಿ ಬ್ಲಡ್ ವೆಸಲ್ಸ್. ಇವು ನಮ್ಮ ಬಾಡಿನಲ್ಲಿ ಲಕ್ಷ ಕೋಟಿ ಕಣಗಳಲ್ಲಿ ಇರುತ್ತದೆ. ಯಾವಾಗ ನಾವು ಫ್ಯಾಟ್ ಜಾಸ್ತಿ ತಗೊಳ್ತೀವೋ ಆಗ ಕೊಲೆಸ್ಟ್ರಾಲ್ ಬಿಲ್ಡ್ ಆಗುತ್ತದೆ. ಅದಕ್ಕೆ ಸಾಲ್ಟ್ ಆ್ಯಡ್ ಆವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತದೆ. ರಿಸಲ್ಟ್ ಸ್ಟ್ರೋಕ್ ಆ್ಯಂಡ್ ಹಾರ್ಟ್ ಅಟ್ಯಾಕ್. ನಮ್ಮ ಬ್ಯಾಡ್ ಲಕ್ ಏನು ಅಂದರೆ, ಇದನ್ನು ಕೊನೆವರೆಗೂ ಗೊತ್ತಾಗಲ್ಲ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಅನ್ನೋದು ಆಲ್ ಆಫ್ ಸಡನ್ ಬರುತ್ತದೆ. ಪ್ರಪಂಚದಲ್ಲಿ ರಿಪೋರ್ಟ್ ಆಗೋ ಡೆತ್ಸ್ನಲ್ಲಿ 60% ಆಫ್ ಡೆತ್ ಹಾರ್ಟ್ ಅಟ್ಯಾಕ್ನಿಂದನೇ ರಿಪೋರ್ಟ್ ಆಗ್ತಾ ಇದೆ. ಅದೇ ನಮ್ಮ ಇಂಡಿಯಾದಲ್ಲಿ 80%. ತುಂಬ ಜನ ಡೈಟ್ ಅಂತ ಹೇಳಿ ಊಟನ ತಿನ್ನೋದು ಕಮ್ಮಿ ಮಾಡ್ತಾರೆ. ಇದು ತುಂಬ ಡೇಂಜರ್. ಡೈಟ್ ಅಂದರೆ ಊಟನ ಕಮ್ಮಿ ಮಾಡೋದಲ್ಲ, ಡೈಲಿ 5 ಟೈಮ್ಸ್ ತಗೋಬೇಕು. ಎವ್ರಿ 3 to 4 ಅವರ್ಸ್ ಸ್ವಲ್ಪ ನ್ಯೂಟ್ರಿಷಸ್ ಫುಡ್ ತಗೋಬೇಕು. ನಾವು ದಪ್ಪ ಅಥವಾ ಸಣ್ಣ ಆಗಬೇಕಂದ್ರೂ ಸೇಮ್ ಫಾಲೋ ಆಗಬೇಕು. ನಾವು ಟೈಮ್ ಟು ಟೈಮ್ ತಿಂದಿಲ್ಲ ಅಂದರೆ ನಮ್ಮ ಜೀರ್ಣಕ್ರಿಯೆ ಡ್ಯಾಮೇಜ್ ಆಗುತ್ತದೆ. ನಮಗೆಲ್ಲ ಬರೋ ಕ್ಯಾನ್ಸರ್ ಪ್ರಾಬ್ಲಮ್ಸ್ಗೆ ಇದು ಒಂದು ಕಾರಣ. ಹಾಗಾಗಿ ಊಟದಿಂದ ಬರೋ ಹೆಲ್ತ್ ಪ್ರಾಬ್ಲಮ್ಸ್ನ ಕಮ್ಮಿ ಅನ್ಕೋಬಾರದು. ಇದರಿಂದ ಸಾವು ಕೂಡ ಸಂಭವಿಸಬಹುದು. ಇವರು ಫಾದರ್ ಆಫ್ ಮೆಡಿಸಿನ್ ಹಿಪೋಕ್ರಟೀಸ್ ಯಾವಾಗೂ ಹೇಳಿದ್ದಾರೆ, ನಮ್ಮ ಕ್ವಾಲಿಟಿ ಆಫ್ ಲೈಫ್ ನಾವು ತಿನ್ನೋ ಫುಡ್ ಮೇಲೇ ಡಿಪೆಂಡ್ ಆಗುತ್ತದೆ. ನಾವು ತಿನ್ನೋ ಆಹಾರ ಔಷಧವಾಗಿ ಇರಬೇಕು. ಇದನ್ನು ಈವನ್ ಕರೋನಾ ಕೂಡ ಇವತ್ತು ಪ್ರೂವ್ ಮಾಡಿದೆ. ಈ ಕರೆಕ್ಟ್ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಅನ್ನೋದು ನಾವು ತಿನ್ನೋ ಫುಡ್ ಮೇಲೆ ಡಿಪೆಂಡ್ ಆಗಲ್ಲ. ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ, ಹೇಗೆ ಸ್ಟೋರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತದೆ. ಇದಕ್ಕೆ ಸೊಲ್ಯೂಷನ್ NutriCook ಆಯಿಲ್ಲೆಸ್ ಆ್ಯಂಡ್ ವಾಟರ್ಲೆಸ್ ಕುಕ್ವೇರ್. ಅದಕ್ಕೆ ಮನೆ ಎಲ್ಲಿದೆಯೋ ನಮ್ಮ NutriCook ಅಲ್ಲಿ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾಕಂದರೆ ಹೆಲ್ತಿ ಫ್ಯಾಮಿಲೀಸ್ ಓನ್ಲಿ ಬ್ರಿಂಗ್ಸ್ ಹೆಲ್ತಿ ನೇಷನ್. ಲೆಟ್ ಮೀ ಇಂಟ್ರೊಡ್ಯೂಸ್ ಇಂಡಿಯಾಸ್ ಬೆಸ್ಟ್ ಕುಕ್ವೇರ್. ಈ ಕುಕ್ವೇರ್ ಸ್ಪೆಷಾಲಿಟಿ ಏನಂದರೆ, ಇದರಲ್ಲಿ ಆಯಿಲು ಮತ್ತು ನೀರು ಇಲ್ಲದ್ರೆ ಕುಕ್ ಮಾಡಬಹುದು. ಆಯಿಲ್ ಅಂದರೆ ಒಳ್ಳೆದಲ್ಲ, ಓಕೆ, ಅವಾಯ್ಡ್ ಮಾಡ್ಬೋದು. ಆದರೆ ನೀರು ಯಾಕೆ ಬೇಡ? ನೀರಿಗೆ ಒಂದು ಗುಣ ಇದೆ. ಅದರಲ್ಲಿ ಏನು ಬಾಯ್ಲ್ ಮಾಡಿದ್ರೂ ಆ ಫುಡ್ನಲ್ಲಿ ಇರೋ ವ್ಯಾಲ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಸ್ಟೀಮ್ ಮೂಲಕ ಎವಾಪರೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಟೀ ಹೇಗೆ ಪ್ರಿಪೇರ್ ಮಾಡ್ತೀವಿ? ಟೀ ಪೌಡರ್ನ ನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ತೀವಿ. ಅದ ನಂತರ ಸ್ಟ್ರೈನ್ ಮಾಡಿ ಟೀ ಪೌಡರ್ನ ಏನು ಮಾಡ್ತೀವಿ? ಬಿಸಾಕ್ತೀವಿ. ಯಾಕಂದರೆ ಅದರಲ್ಲಿರೋ ಸಾರ ನೀರಲ್ಲಿ ಬಂದಿದೆ. ಆದರೆ ವೆಜಿಟಬಲ್ಸ್ ವಿಷಯದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ವೆಜಿಟಬಲ್ಸನ್ನು ನೀರಲ್ಲಿ ಬಾಯ್ಲ್ ಮಾಡುವಾಗ ಅದರಲ್ಲಿ ಇರೋ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಎಲ್ಲ ನೀರಲ್ಲಿ ಬಂದು ಸ್ಟೀಮ್ ಮೂಲಕ ಎವಾಪರೇಟ್ ಆಗ್ತಾ ಇದೆ. ಇರೋ ಸ್ವಲ್ಪ ವಾಟರ್ ಸ್ವಲ್ಪ ಜನ ಯೂಸ್ ಮಾಡ್ತಾ ಇದ್ದಾರೆ, ಜಾಸ್ತಿ ಜನ ಥ್ರೋ ಮಾಡ್ತಾ ಇದ್ದಾರೆ. ಬಟ್ ನಾವು ತಗೊಳೋ ವೆಜಿಟಬಲ್ಸ್ ಲೈಕ್ ಟೀ ಪೌಡರ್ ಅಲ್ಲಿ ವೇಸ್ಟು ಅಂತ ಬಿಸಾಕ್ತಾ ಇದ್ವಿ, ಇಲ್ಲಿ ಎಲ್ಲ ಲಾಸ್ ಮಾಡಿಕೊಂಡು ತಿಂತಾ ಇದ್ವಿ. ನಾವು ವೆಜಿಟಬಲ್ಸ್ ಬಾಯ್ಲ್ ಮಾಡೋಕ್ಕೆ ನೀರನ್ನು ಯಾಕೆ ಹಾಕ್ತೀವಿ? ನಿಜ ಹೇಳಬೇಕಂದ್ರೆ ವೆಜಿಟಬಲ್ಸ್ನಲ್ಲಿ ನೇಚರಾಗಿ 90% ವಾಟರ್ ಇರುತ್ತೆ. ವೆಜಿಟಬಲ್ಸ್ನಲ್ಲಿ ಎಷ್ಟು ನೀರು ಇರುತ್ತೆ ಅಂದರೆ, ವೆಜಿಟಬಲ್ಸ್ ನಡುವೆ ಎಗ್ ಇಟ್ರೂ ಎಗ್ಗು ಕೂಡ ಬಾಯ್ಲ್ ಆಗುತ್ತದೆ. ಮತ್ತು ನಾವು ನೀರನ್ನು ಯಾಕೆ ಯೂಸ್ ಮಾಡ್ತಾ ಇದ್ವಿ ಅಂದರೆ, ನಮ್ಮ ಪಾತ್ರೆ ಬರ್ನ್ ಆಗುತ್ತದೆಯಾ ಅಂತ. ಬಟ್ ಈ ಕುಕ್ವೇರ್ನ ಎಂಟಿಯಾಗಿ ಅರ್ಧ ಗಂಟೆ ಇಟ್ರೂ ಏನಾಗಲ್ಲ. ಹಾಗಾಗಿ ಈ ಕುಕ್ವೇರ್ನಲ್ಲಿ ವೆಜಿಟಬಲ್ಸ್ನಿರೋ ನೀರನ್ನೇ ತಗೊಂಡು ಕುಕ್ ಮಾಡೋದ್ರಿಂದ ಅದರಿಂದ ವೆಜಿಟಬಲ್ಸ್ನಲ್ಲಿರೋ ಕಲರ್, ಪೋಷಕಾಂಶ, ಸ್ಟ್ರಕ್ಚರ್, ಅರೋಮಾ ಏನೂ ಚೇಂಜ್ ಆಗಲ್ಲ. ಈ ಪಿಕ್ಚರ್ನಲ್ಲಿ ಎಷ್ಟು ಕಲರ್ಫುಲ್ ಆಗಿದೆಯೋ ನಾವು ಇವತ್ತು ಪ್ರಾಕ್ಟಿಕಲ್ ಆಗಿ ಬಾಯ್ಲ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತದೆ.
ನಾವು ಇಷ್ಟು ವರ್ಷದಿಂದ ತಿಂದಿದ್ದೆಲ್ಲ ಎಷ್ಟು ವೇಸ್ಟ್ ಮಾಡ್ಕೊಂಡಿದ್ವಿ ಅಂತ. ಸೊ ದಿಸ್ ಗಿವನ್ ಬೈ ಒನ್ ಆಫ್ ದ ಯೂನಿವರ್ಸಿಟಿ ಅಂದರೆ ನಾವು ನೀರಿನಲ್ಲಿ ಕುಕ್ ಮಾಡೋದ್ರಿಂದ ವಿಟಮಿನ್ಸ್ ಎಷ್ಟು ಸಿಗ್ತಾ ಇದೆ, ವಿತೌಟ್ ವಾಟರ್ ಎಷ್ಟು ಸಿಗ್ತದೆ ಅಂತ. ನೀರಿನಲ್ಲಿ ಕುಕ್ ಮಾಡುವಾಗ ವಿಟಮಿನ್ ಎ ನಮ್ಮ ಕಣ್ಣು ತುಂಬ ಇಂಪಾರ್ಟೆಂಟ್, 36% ಸಿಗ್ತಾ ಇದೆ. ಅದೇ ವಿತೌಟ್ ವಾಟರ್ 62%. ಇವತ್ತು ಮೂಡನೋ ಕ್ಲಾಸ್ಗೆ ಮಕ್ಕಳೆಲ್ಲ ಸ್ಪೆಕ್ಸ್ ಹಾಕೋದು ಶುರು ಮಾಡಿದ್ದಾರೆ, ಯಾಕಂದರೆ ವಿಟಮಿನ್ ಎ ಲೋಪ. ಇವನ್ ಕ್ಯಾಲ್ಶಿಯಂ ನಾವು 30 ಇಯರ್ಸ್ಗೆಲ್ಲ ಜಾಯಿಂಟ್ ಪೈನ್ಸ್ ಬರ್ತಾ ಇದೆ, ಯಾಕಂದರೆ ಕ್ಯಾಲ್ಶಿಯಂ ಕಮ್ಮಿ ಆಗ್ತಾ ಇದೆ. ರೀಸನ್ ಏನಂದರೆ ನಾವು ನೀರಿನಲ್ಲಿ ಕುಕ್ ಮಾಡುವಾಗ ನಮ್ಗೆ 25% ಸಿಗ್ತಾ ಇದೆ, ಅದೇ ನೀರಿಲ್ಲಿದ್ದರೆ 88%. ಐರನ್ ನಮ್ಮ ಇಂಡಿಯಾದಲ್ಲಿ 80% ಲೇಡೀಸ್ ಆರ್ ಚಿಲ್ಡ್ರನ್ಸ್ ಆರ್ ಅನಿಮಿಕ್ ಬಿಕಾಸ್ ವಿ ಗೆಟ್ ಓನ್ಲಿ 5% ಆಫ್ ಹಿಮೋಗ್ಲೋಬಿನ್. ಬಟ್ ವಿತೌಟ್ ವಾಟರ್ 71%, ಫಾಸ್ಫರಸ್ 21, ವಿತೌಟ್ ವಾಟರ್ 78. ಈ ವಿಟಮಿನ್ಸ್ ಮಿನರಲ್ಸ್ ನಮ್ಗೆ ಎಲ್ಲಿಂದ ಬರಬೇಕು? ನಾವು ತಿನ್ನೋ ಊಟದಿಂದ ಬರಬೇಕು. ಬಟ್ ನಾವೇನು ಮಾಡ್ತಾ ಇದ್ವಿ, ಐರನ್ ಟ್ಯಾಬ್ಲೆಟ್, ಕ್ಯಾಲ್ಶಿಯಂ ಟ್ಯಾಬ್ಲೆಟ್, ಬಿ ಕಾಂಪ್ಲೆಕ್ಸ್, ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಅಂತ ಟ್ಯಾಬ್ಲೆಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಮತ್ತು ನಾವು ಆಯಿಲ್ ಮನೆಯಲ್ಲಿ ಡೈಲಿ ಆಯಿಲ್ ಯೂಸ್ ಮಾಡ್ತೀವಿ, ಆಯಿಲ್ ಇದಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಎಲ್ಲರೂ ಟೇಸ್ಟ್ ಅಂತ ಹೇಳ್ತಾರೆ. ಒಂದು ಕ್ವಶನ್ ಅಂತೆ, ಸಾಲ್ಟ್ ಟೇಸ್ಟ್ ಮಾಡಿದ್ರಲ್ಲ, ಸಾಲ್ಟ್ ಟೇಸ್ಟ್ ಬರ್ತದೆ, ಉಪ್ಪುವಾಗಿರ್ತದೆ, ಖಾರವಾಗಿರ್ತದೆ, ಶುಗರ್ ಸ್ವೀಟ್ ಆಗಿರ್ತದೆ, ಮತ್ತು ಆಯಿಲು ಆ್ಯಕ್ಚುಲಿ ಆಯಿಲ್ಗೆ ರುಚಿ ಇಲ್ಲ. ಹಂಗೆ ಆಯಿಲ್ ಹಾಕುವಾಗ ರುಚಿ ಕಮ್ಮಿ ಆಗಿಬಿಡ್ತದೆ. ಆ ರುಚಿ ತೊಗೊಂಡು ಬರೋದಕ್ಕೆ ನಾವು ಮಸಾಲ, ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿ ರುಚಿ ತೊಗೊಂಡು ಬರ್ತಾ ಇದ್ವಿ. ಬಟ್ ಆಯಿಲ್ ಮೇಯ್ನ್ ಯೂಸ್ ಮಾಡೋದಕ್ಕೆ ಕಾರಣ ಏನಂದರೆ ಮೇಯ್ನ್ ನಮ್ಮ ಪಾತ್ರೆ ಬರ್ನ್ ಆಗಿಬಿಡ್ತದೆ ಅಂತ. ಅಂದರೆ ಇಲ್ಲಿ ಮನೆಯಲ್ಲಿ ಲೇಡೀಸು ಎಲ್ಲರಿಗಾಗೂ ಜಾಸ್ತಿ ಲವ್ ಮಾಡೋದು ಯಾರಂದರೆ ಪಾತ್ರೆಗಳನ್ನೇ. ಪಾತ್ರ ಸೇವ್ ಮಾಡಬೇಕು ಅಂತ ನಮ್ಮ ಹಾರ್ಟಿಗೆ ಹೋಲ್ಡ್ ಮಾಡ್ಕೊತಾ ಇದ್ವಿ. ಬಟ್ ಈ ಕುಕ್ವೇರು ಸ್ಟವ್ ಮೇಲೆ ಹಾಫ್ ಆನ್ ಅವರ್ ಇಟ್ಟರೂ ಏನೂ ಆಗಲ್ಲ. ಅದರಿಂದ ಫುಡ್ನಲ್ಲಿರೋ ಫ್ಯಾಟ್ನ ತಗೊಂಡೇ ಕುಕ್ ಮಾಡೋಕ್ಕೆ ಸಾಧ್ಯ. ಯಾವಾಗ ನಾವು ಎಕ್ಸೆಸ್ ಆಯಿಲ್ ಕಮ್ಮಿ ಮಾಡ್ತೀವೋ, ಯಾಕಂದರೆ ಆಯಿಲಿಂದನೇ ನಮ್ಗೆ ತುಂಬ ಕ್ಯಾಲರೀಸ್ ಬರ್ತಾ ಇರೋದು, ಎಕ್ಸೆಸ್ ಆಯಿಲ್ ಕಮ್ಮಿ ಮಾಡ್ತೀವೋ ಅದರಿಂದ ಎಕ್ಸೆಸ್ ಕ್ಯಾಲರೀಸ್ ಎಲ್ಲ ಕಮ್ಮಿ ಆಗಿಬಿಡ್ತದೆ. ಇನ್ನೊಂದು ಏನಂದರೆ ಮೆಟಲಿಂದನೂ ನಾವು ತುಂಬ ಹೆಲ್ತ್ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ವಿ. ನಾವು ಮಡ್ ವೆಸಲ್ಸ್ ಯೂಸ್ ಮಾಡುವಾಗ ತುಂಬ ಹೆಲ್ತಿವಾಗಿದ್ವಿ. ಬಟ್ ಯಾವಾಗ ಮೆಟಲ್ಸ್ ಬಂದಿದ್ದವು, ಎಸ್ಪೆಷಲಿ ಅಲ್ಯೂಮಿನಿಯಂ ನಮ್ಮ ಇಂಡಿಯಾಕ್ಕೆ ಯಾಕೆ ಬಂತು ಗೊತ್ತಂಗೆ? ಬ್ರಿಟಿಷರ್ಸು ನಮಗೋಸ್ಕರ ಸ್ಪೆಷಲಾಗಿ ಡಿಸೈನ್ ಮಾಡಿರೋ ಮೆಟೀರಿಯಲ್ ಅದು. ಯಾಕೆಂದರೆ ನಮ್ಮ ಫ್ರೀಡಮ್ ಫೈಟರ್ಸು ತುಂಬ ಆ್ಯಕ್ಟಿವ್ ಆಗಿ ಜೈಲಿನಲ್ಲಿದ್ದರು. ಅವರ ನರ್ವ್ ಸಿಸ್ಟಮ್ ಮೇಲೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಯೂಮಿನಿಯಂ ವೆಸಲ್ನಲ್ಲಿ ಕುಕ್ ಮಾಡಿ ಸರ್ವ್ ಮಾಡೋದು ಶುರು ಮಾಡಿದರು. ಸ್ಲೋಲಿ ಮಾರ್ಕೆಟಲ್ಲಿ ಡಂಪ್ ಮಾಡಿಬಿಟ್ರು. ಫಾರ್ ಎಕ್ಸಾಂಪಲ್ ನಾವು ಅಲ್ಯೂಮಿನಿಯಂ ವೆಸಲ್ನಲ್ಲಿ ನೀರು ಹಾಕಿ ನೋಡಿ, ಈವ್ನಿಂಗ್ ವೈಟ್ ಪೌಡರ್ ಬಂದಿರುತ್ತದೆ. ಅದೇ ನಾವು ಟ್ಯಾಮ್ರಂಡ್ ಆರ್ ಟೊಮೆಟೊ ಕರ್ರಿ, ಫಿಶ್ ಕರ್ರಿ ಮಾಡಿದರೆ ಎಲ್ಲೋ ಬಾಟ್ ಪ್ರೊಡ್ಯೂಸ್ ಆಗಿರ್ತದೆ, ಬಿಕಾಸ್ ಇಟ್ ಪ್ರೊಡ್ಯೂಸಸ್ ಲಾಟ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಅದರಿಂದ ಇವತ್ತು ನಮ್ಗೆ ಅಲ್ಝೈಮರ್ ಡಿಸೀಸ್ ಮೇಜರ್ ಪ್ರಾಬ್ಲಮ್ ಆಗಿದೆ. ಲೆಸ್ ಮೆಮರಿ ಪವರ್, ನರ್ವಸ್ ಪ್ರಾಬ್ಲಮ್, ಶಿವರಿಂಗ್, ಇದೆಲ್ಲ ಕಾರಣ ಅಲ್ಯೂಮಿನಿಯಂ. ಅದಕ್ಕப்புறம் ಆಫ್ಟರ್ವರ್ಡ್ಸ್ ನಾನ್ ಸ್ಟಿಕ್ ಬಂದಿದೆ. ನಾನ್ ಸ್ಟಿಕ್ ಡಬಲ್ ಡೇಂಜರ್. ನಾನ್ ಸ್ಟಿಕ್ನು ಅಲ್ಯೂಮಿನಿಯಂ, ಬಟ್ ಅಲ್ಯೂಮಿನಿಯಂ ರಂಧ್ರಗಳು ಜಾಸ್ತಿ ಇರೋದ್ರಿಂದ ಆಯಿಲ್ ಜಾಸ್ತಿ ತಗೊಳ್ತಾ ಇದೆ. ಅದು ಕಮ್ಮಿ ಮಾಡಬೇಕು ಅಂತ ಕೋಟಿಂಗ್ ಆಗಿದ್ದಾರೆ, ಟೆಫ್ಲಾನ್ ಕೋಟಿಂಗ್. ಬಟ್ ಅಗೇನ್ ಈಸ್ ಅ ಕೆಮಿಕಲ್. ಬಟ್ ಏನಾಗ್ತಾ ಇದೆ, ಅದು ಹೀಟ್ ಆಗೋದ ಮೇಲೆ ಫುಡ್ ಜೊತೆಯಲ್ಲಿ ನಮ್ಮ ಹೊಟ್ಟೆ ಹೊರಗಡೆ ಹೋಗೋದ್ರಿಂದ ವಿ ಆರ್ ಫೇಸಿಂಗ್ ಆಲ್ ಕೈಂಡ್ ಆಫ್ ಕ್ಯಾನ್ಸರ್ ಪ್ರಾಬ್ಲಮ್ಸ್. ಬಟ್ ಸ್ಟೀಲ್ ಎಲ್ಲ ಬರ್ನ್ ಆಗ್ತಾ ಇರ್ತದೆ, ಕುಕ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದನೇ ವಿ ಟೇಕ್ ದ ಸರ್ಜಿಕಲ್ ಸ್ಟೀಲ್ 316L ಅಂತ ಹೇಳ್ತಾರೆ. ಯಾಕಂದರೆ ಇದು ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಈಸ್ ಪ್ರೂವನ್ ಏನಂದರೆ ನಮ್ಮ ಬಾಡಿ ಒಳಗಡೆ ಇರೋ ರಾಡ್ಸ್, ಸ್ಟನ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಯಾಕಂದರೆ ಮೆಟಲಿಂದ ಏನು ಸೈಡ್ ಎಫೆಕ್ಟ್ಸ್ ಬರಲ್ಲ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್, ಒಂದು ಸಿಸರೇ 5000 ಇರುತ್ತದೆ. ಮೆಟಲಿಂದ ಸೈಡ್ ಎಫೆಕ್ಟ್ಸ್ ಏನು ಬರಬಾರದು ಅಂತ ವಿ ಟೇಕ್ ಇನ್ ದ ಸರ್ಜಿಕಲ್ ಸ್ಟೀಲ್. ಈ ಕುಕ್ವೇರ್ನಲ್ಲಿ ಮೇನ್ ಟೆಕ್ನಾಲಜಿ ಬಂದು ಈ ಬೇಸ್, ಅಕ್ಯುತಮ್ ಬೇಸ್ ಅಂತ ಹೇಳ್ತೀವಿ. ಈ ಬೇಸ್ ಬಂದು ಮೋರ್ ದ್ಯಾನ್ 16 ಮೆಟಲ್ಸ್ ತಗೊಂಡು ಹೈ ಟೆಂಪ್ರೇಚರ್ನಲ್ಲಿ ಮೆಲ್ಟ್ ಮಾಡಿ 2000 ಟನ್ಸ್ ಪ್ರೆಷರ್ನಲ್ಲಿ ಕಂಪ್ರೆಸ್ ಮಾಡಿದ್ವಿ. ಅದರಿಂದ ಏನಾಗಿದೆ ಅಂದರೆ ಈ ಮೆಟಲ್ಸ್ ಎಲ್ಲ ಒಂದು ಪ್ಯಾಕ್ ಆಗಿಬಿಟ್ಟಿದೆ. ಇನ್ಸೈಡ್ ಒಂದು ಏರ್ ಬಬಲ್ ಅಂತ ಗ್ಯಾಪೂ ಇಲ್ಲ. ಅದರಿಂದ ಅಡ್ವಾಂಟೇಜ್ ಏನಂದರೆ ನಾವು ಜಾಸ್ತಿ ಮಿಕ್ಸ್ ಮಾಡಬೇಕಾಗಿಲ್ಲ. ಫೈರ್ ಒಂದು ಕಾರ್ನರ್ಲಿದ್ರೂ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತದೆ. ಅದರಿಂದ ನಮಗೆ ಗ್ಯಾಸನ್ನು 50% ಆಗುತ್ತದೆ. ಇದು ಮೊನೋಕೂಲಿಂಗ್ ಸೈಡ್ಸ್ ಕಂಪೇರ್ ಟು ಇಲ್ಲಿ ಟೆಂಪ್ರೇಚರ್ ಕಮ್ಮಿ ಇರುತ್ತದೆ. ಆ್ಯಂಡ್ ಇದು ಕೂಲ್ ಹ್ಯಾಂಡಲ್ಸ್. ಕಿಚನ್ನಲ್ಲಿ ತುಂಬ ಮೋಸವಾಗಿರೋ ವಸ್ತು ಏನಂದರೆ ಬಟ್ಟೆ, ಯಾಕಂದರೆ ಅದಕ್ಕೆ ಲ್ಯಾಕ್ಸ್ ಆಫ್ ಬ್ಯಾಕ್ಟೀರಿಯಾ ಇರುತ್ತದೆ. ಬಟ್ ಇಲ್ಲಿ ಬಟ್ಟೆ ಯೂಸ್ ಮಾಡಬೇಕಾಗಿಲ್ಲ, ಬಿಕಾಸ್ ಕೂಲ್ ಹ್ಯಾಂಡಲ್ಸ್, ಇದು ಬಿಸು ಆಗಲ್ಲ. ಆ್ಯಂಡ್ ಇದು ಡಬಲ್ ಪೋರ್ಡ್ ಎಡ್ಜ್, ಈಸಿಯಾಗಿ ನಾವು ಪೋರ್ ಮಾಡ್ಕೋಬೋದು. ಆ್ಯಂಡ್ ಅದಿದ್ದಂದರೆ ಲಿಡ್ಡೂ ಫಿಂಗರ್ಸ್ ಬರ್ನ್ ಆಗೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ನಾವು ಹೀಟ್ ಆಗಲ್ಲ. ಪ್ಲಸ್ ನಾವು ಕುಕ್ ಮಾಡುವಾಗ ಎವ್ರಿ ಟೈಮ್ ಚೆಕ್ ಮಾಡ್ತಾ ಇರ್ತೀವಿ ಊಟ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಮೀಟರ್ ತೋರಿಸ್ತದೆ, ಈ ನೀಡಿಲ್ಲಿ ಗ್ರೀನ್ ಎಂಡಿಂಗ್ ಬಂದರೆ ಊಟ ರೆಡಿ ಆಗಿದೆ ಅಂತ. ಆ್ಯಂಡ್ ಲೇಡೀಸ್ ಕುಕ್ ಮಾಡುವಾಗ ಸಮ್ ಚಾಲೆಂಜಸ್ ಇದೆ. ಏನಂದರೆ ಲಿಡ್ ತೆಗೆದ ತಕ್ಷಣ ನೀರು ಮೇಲೆ ಬೀಳುತ್ತದೆ. ಬಟ್ ಇಲ್ಲಿ ನೀರು ಬಂದು ಗ್ರೋನಲ್ಲಿ ಕೂತ್ಕೊಳ್ತದೆ. ಅದನ್ನು ಮತ್ತೆ ನೀರಿನಲ್ಲಿ ಹಾಕ್ಬೋದು ಫುಡ್ನಲ್ಲಿ, ಯಾಕಂದರೆ ಮ್ಯಾಕ್ಸಿಮಮ್ ನೀರಲ್ಲಿ ಮಾಯ್ಸ್ಟ್ನಲ್ಲಿ ಇರುತ್ತದೆ. ಇನ್ನೊಂದು ಲಿಡ್ಡು ಓಪನ್ ಮಾಡಿದ ತಕ್ಷಣ ಇಡೋದಕ್ಕೆ ಜಾಗ ಹುಡುಕ್ತಾರೆ. ಬಟ್ ಇಲ್ಲಿ ದೇ ಕೆನ್ ಕೀಪ್ ಇನ್ ಹ್ಯಾಂಡಲ್. ಈವನ್ ಸ್ಪ್ಯಾಚುಲ ಮಿಕ್ಸ್ ಮಾಡಿದ್ಮೇಲೆ ಹ್ಯಾಂಡ್ ಮೇಲೆ ಇಟ್ಕೋಬೋದು. ಮತ್ತು ಕುಕ್ ಮಾಡುವಾಗ ಆದಮೇಲೆ ಪ್ರೆಷರ್ ಕುಕ್ಕರ್ ಡೈನಿಂಗ್ ಟೇಬಲ್ ತೊಗೊಂಡು ಬರಲ್ಲ, ಯಾಕಂದರೆ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕ್ಯಾಸ್ಟ್ರೋಲ್ ಶಿಫ್ಟ್ ಮಾಡ್ತಾರೆ. ಅದರಿಂದ ನಮಗೆ ವಾಟರ್ ಪ್ರಾಬ್ಲಮ್, ವಾಷಿಂಗ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಬಟ್ ಇಲ್ಲೇನೆಂದರೆ ಕುಕ್ ಮಾಡುವಾಗ ಡೈರೆಕ್ಟಾಗಿ ಡೈನಿಂಗ್ ಟೇಬಲ್ ತೊಗೊಂಡು ಬಂದು ಕೋಷ್ಟೆ ಥರ ಯೂಸ್ ಮಾಡ್ಕೋಬೋದು. ಲಿಡ್ಡನ್ನು ಕೆಳಗಡೆ ಇಟ್ಬಿಟ್ಟು
ಇಫ್ ಯು ಪ್ಲೇಸ್ ಇಸ್ ಎಲಿಗೆಂಟ್ ಲುಕ್ ಇರುತ್ತದೆ. ಫುಡ್ಡು ತುಂಬ ಹೀಟ್ ಇಟ್ಕೋಬೋದು, ಯಾಕಂದರೆ ಬೇಸ್ ಕವರ್ ಆಗೋದ್ರಿಂದ. ಪ್ಲಸ್ ಅದಿಲ್ಲದ್ರೆ ಇದು ಮಲ್ಟಿ ಕುಕಿಂಗ್ ಸಿಸ್ಟಮ್. ಅಂದರೆ ನಾವು ಮನೆಯಲ್ಲಿ ಟೀಗೋಸ್ಕರ, ಇಡ್ಲಿಗೋಸ್ಕರ ತವಾ, ಕಡಾಯಿ, ರೈಸ್ ಕುಕ್ಕರ್, ಪ್ರೆಷರ್ ಕುಕ್ಕರ್ ಅಂತ, ಓವನ್ ಅಂತ ಎಷ್ಟೋ ಗ್ಯಾಡ್ಜೆಟ್ಸ್ ಇಟ್ಕೊಳ್ತೀವಿ. ಬಟ್ ನಿಮ್ಗೊಂದು ವಿಷಯ ಗೊತ್ತಾ, ಈ ಒಂದು ಕುಕ್ವೇರ್ನಲ್ಲೇ ಬೆಳಗ್ಗೆ ಟೀ ಕಾಫಿಯಿಂದ ನೈಟ್ ಡಿನ್ನರ್ವರೆಗೂ ಪ್ರಪಂಚದಲ್ಲಿ ಇರೋ ಏನಾದರೂ ರೆಸಿಪಿ ಇದ್ರೂ ಇಲ್ಲಿ ಪ್ರಿಪೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಚಪಾತಿ ಮಾಡುವಾಗ ಇದನ್ನೇ ಪುಲ್ಕಾ ಚಪಾತಿ ಮಾಡುವಾಗ ತವಾ ಥರ ಯೂಸ್ ಮಾಡ್ಬೋದು. ಐ ಕ್ಯಾನ್ ಯೂಸ್ ಆಸ್ ಎ ತವಾ ಚಪಾತಿ ಪುಲ್ಕಾ ಇಸ್ ಕಮ್ಸ್ ಔಟ್ ವೆರಿ ವೆಲ್. ಪಿಜ್ಜಾ ಮಾಡುವಾಗ ಪಿಜ್ಜಾ ಬೇಸ್ ಓವನ್ ಬೇಕಾಗಿಲ್ಲ, ಪಿಜ್ಜಾ ಬೇಸ್ ರೆಡಿಮೇಡ್ ಸಿಗ್ತದೆ. ನಿಮ್ಗೆ ಬೇಕಿರೋ ಟಾಪಿಂಗ್ ಎಲ್ಲ ಇಟ್ಬಿಟ್ಟು ಇದನ್ನು 2 ನಿಮಿಷ ಹೀಟ್ ಮಾಡಿ ಇದನ್ನಲ್ಲಿ ಇಟ್ಬಿಟ್ರೆ 8 ಮಿನಿಟ್ಸ್ನಲ್ಲಿ ಪಿಜ್ಜಾ ರೆಡಿ ಆಗುತ್ತೆ. ಅದನ್ನು ಅಷ್ಟು ಕ್ರಿಸ್ಪಿನೆಸ್ ಇವನ್ ಪಿಜ್ಜಾ ಕಾರ್ನಲ್ಲೂ ಬರಲ್ಲ. ಸೆಕೆಂಡ್ ಪಿಜ್ಜಾಕ್ಕೆ ಹೀಟು ಬೇಕಾಗಿಲ್ಲ, ಅದೇ ಹೀಟ್ನಲ್ಲಿ ಇನ್ನೊಂದು ಪಿಜ್ಜಾ ಮಾಡ್ಕೋಬೋದು. ಪ್ಲಸ್ ಅದಿಲ್ಲಂದರೆ ರೈಸು ದಾಲು ತುಂಬ ಚೆನ್ನಾಗಿ ಬರ್ತದೆ ಇದರಲ್ಲಿ, ರೈಸ್ ಉದುರುವಾಗಿ ಬರ್ತದೆ. ಆ್ಯಂಡ್ ಮೇಯ್ನ್ ದಾಲ್ ಇವತ್ತು ನಮಗೆ ಪ್ರೋಟೀನ್ಸ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅದಕ್ಕೆ ಕಾರಣ ಏನು ಗೊತ್ತಾ, ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಒಂದು ವುಡ್ ಸ್ಟಿಕ್ ಇತ್ತಾಯಿತು ದಾಲ್ ಪ್ರೆಸ್ ಮಾಡೋದಕ್ಕೆ. ಬಟ್ ಈಗ ನಾವೇನು ಮಾಡ್ತಾಯಿದ್ವಿ, ಅದನ್ನು ಸೈಡ್ ಆಗಿಬಿಟ್ಟು ಪ್ರೆಷರ್ ಕುಕ್ಕರ್ನಲ್ಲಿ 2 ವಿಸಿಲ್ಸ್ ಜಾಸ್ತಿ ಕೂಸ್ತಾ ಇದ್ವಿ. ಆ್ಯಕ್ಚುಲಿ ಇದು ತುಂಬ ಡೇಂಜರ್, ಯಾಕಂದರೆ ಪ್ರೆಷರ್ ಕುಕ್ಕರ್ ಅನ್ನೋದು ಓನ್ಲಿ ಮಟನ್ಗೋಸ್ಕರ ಯೂಸ್ ಮಾಡಬೇಕು. ದಾಲ್ ಯಾವಾಗ ಪ್ರೆಷರ್ ಕುಕ್ಕರ್ನಲ್ಲಿ ಯೂಸ್ ಮಾಡ್ತಿರೋ ಆ ದಾಲ್ ಬಂದು ಸ್ಮ್ಯಾಶ್ ಆಗ್ತಾಯಿದೆ, ಡಿಸ್ಟ್ರಾಯ್ಡ್ ಆಗ್ತಾಯಿದೆ ಈಗ. ಸೊ ಅದರಲ್ಲಿ ಏನೂ ಇರಲ್ಲ. ಬಟ್ ಇದರಲ್ಲಿ ದಾಲ್ ಶೇಪ್ ಚೇಂಜ್ ಆಗಲ್ಲ, ನಾವೇ ಪ್ರೆಸ್ ಮಾಡ್ಕೋಬೇಕಾಗುತ್ತದೆ. ಮತ್ತು ಇಡ್ಲಿ ಮಾಡುವಾಗ ಇಡ್ಲಿ ಕುಕ್ಕರ್ ಬೇಕಾಗಿಲ್ಲ, ಇದನ್ನೇ ನೀವು ಇಡ್ಲಿ ಕುಕ್ಕರಾಗಿ ಯೂಸ್ ಮಾಡ್ಬೋದು. ನೀರು ಹಾಕ್ಬಿಟ್ಟು ನಮ್ಮ ಇಡ್ಲಿ ಪ್ಲೇಟ್ಸ್ ಏನಿದೆಯೋ ಆ ಪ್ಲೇಟ್ಸ್ ಇನ್ನಲ್ಲಿ ಇಡಬೇಕು. 2 ಪ್ಲೇಟ್ಸ್ ಓಕೆ. ಇನ್ ಕೇಸ್ 4-5 ಪ್ಲೇಟ್ಸ್ ಇದ್ದರೆ ಇದು ಮಲ್ಟಿಪರ್ಪಸ್ ಬಾಲ್, ಇದು ಹೈಟ್ ಇನ್ಕ್ರೀಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು 5 to 6 ಪ್ಲೇಟ್ಸ್ ಇಟ್ಕೋಬೋದು. ಇದು ಹೈಟ್ ಇನ್ಕ್ರೀಸ್ ಮಾಡೋದು ಓನ್ಲಿ ಇಡ್ಲಿಕ್ಕೆ ಅಲ್ಲ, ನಾವು ತಂದೂರಿ ಥರ ಫುಲ್ ಕೋಲಿನ ಕುಕ್ ಮಾಡಬೇಕಂದ್ರೆ ಆ ಮಸಾಲ ಇಟ್ಟು ಫ್ರಿಜ್ನಲ್ಲಿ 2-3 ಅವರ್ಸ್ ಇಡಬೇಕು. ಆಮೇಲೆ ಇದರಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಫುಲ್ ಚೆನ್ನಾಗಿ ರೋಸ್ಟ್ ಮಾಡಿ ಕ್ಲೋಸ್ ಮಾಡಿ ಕುಕ್ ಮಾಡ್ಬೋದು. ಆ ಥರ ಫುಲ್ ಚಿಕನ್ ಮಾಡ್ಬೋದು. ಇದು ನಾಟ್ ಓನ್ಲಿ ಇನ್ಕ್ರೀಸ್ ಇನ್ ದ ಹೈಟ್, ಇದು ಲಿಡ್ಡು, ಈ ಕುಕ್ವೇರ್ ಲಿಡ್ ಇದಕ್ಕೂ ಯೂಸ್ ಮಾಡ್ಬೋದು, ಕ್ಯಾಸೋಲ್ ಥರ ಯೂಸ್ ಮಾಡ್ಬೋದು. ಮಧ್ಯಾಹ್ನ ಬಿರಿಯಾನಿ ಸಾಂಬಾರಿದೆ, ಬಿಸಿ ಮಾಡಬೇಕು, ಇದರಲ್ಲಿ ನೀರು ಹಾಕ್ಬಿಟ್ಟು ಮತ್ತೆ ಬಿಸಿ ಮಾಡ್ಬೋದು, ರೀಹೀಟ್ ಮಾಡ್ಬೋದು. ಪ್ಲಸ್ ಇದನ್ನು ಮಲ್ಟಿ ಕುಕಿಂಗ್ ಸಿಸ್ಟಮ್, ಪ್ರತಿಯೊಂದು ಆಕ್ಸೆಸರೀಸ್, ಇದು ಸ್ಟೀಮರ್ ಆ್ಯಂಡ್ ರಿಂಗ್. ನಾವು ಕೇಕ್ಸು ಬಿಸ್ಕೆಟ್ಸು ಯೂಸ್ ಮಾಡುವಾಗ ಇದನ್ನೇ ಓವನ್ ಥರ ಯೂಸ್ ಮಾಡ್ಬೋದು. ಈ ಸ್ಟೀಮರ್ನ ಇಲ್ಲ ರಿಟರ್ನ್ ಮಾಡಿ ನಮ್ಮ ಟ್ರೇ ಏನಿದೆಯೋ ಕೇಕ್ ಟ್ರೇ ಇದ ಮೇಲೆ ಇಟ್ಟು ಕ್ಲೋಸ್ ಮಾಡಬೇಕು. ಸೊ ವೆರೈಟಿ ಆಫ್ ಕೇಕ್ಸು ಬಿಸ್ಕೆಟ್ಸು ನಾವು ಮಾಡ್ಕೋಬೋದು. ಇದು ನಾಟ್ ಓನ್ಲಿ ದಟ್, ಈ ಕ್ಯಾನ್ ಸ್ಟೀಮಿಂಗ್ ಪರ್ಪಸ್ ಯೂಸ್ ಮಾಡ್ಬೋದು. ನಾವೇನಾದರೂ ವಿನಾಯಕ ಚೌತಿ ಕುಡುಮುಲು ಆರ್ ಸ್ಟಫ್ಡ್ ಕ್ಯಾಪ್ಸಿಕಮ್ ಫಿಶ್ ಏನಾದರೂ ಸ್ಟೀಮ್ ಮಾಡಬೇಕಂದ್ರೆ ಸ್ಟೀಮ್ ಮಾಡ್ಬೋದು. ಇಲ್ಲಾಂದರೆ ಕೆಳಗಡೆ ಒಂದು ರೆಸಿಪಿ ಮೇಲೆ ಒಂದು ರೆಸಿಪಿ ಡಬಲ್ ಕುಕಿಂಗ್ ಮಾಡ್ಬೋದು. ಪ್ಲಸ್ ಹಳೆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ನಾವು ಪಾತ್ರೆ ಮೇಲೆ ಪಾತ್ರೆ ಇಟ್ಟು ಕುಕ್ ಮಾಡ್ತಾಯಿದ್ರು ಮಡ್ ವೆಸಲ್ನಲ್ಲಿ. ಇವತ್ತು ಪೂರಿ ಟೆಂಪಲ್ನಲ್ಲಿ ಮಾಡ್ತಾರೆ. ಆ ಥರ ಇದರಲ್ಲಿ ಒಂದು ಮೇಲೆ ಒಂದು ಇಟ್ಟು ಕುಕ್ ಮಾಡ್ಬೋದು, ಸ್ಟ್ಯಾಕ್ ಕುಕಿಂಗ್ ಅಂತ ಹೇಳ್ತೀವಿ. ಪ್ಲಸ್ ನಾವು ಸ್ವೀಟ್ಸ್, ಪಾಲ್ಕೋವಾ, ಫ್ರೂಟ್ ಜಾನ್ಸ್, ಮೈಸೂರು ಪಾಕ್ ಏನಾದರೂ ಕುಕ್ ಮಾಡುವಾಗ 50% ಶುಗರ್ ಕಮ್ಮಿ ಆಗುತ್ತದೆ. ಯಾಕಂದರೆ ನ್ಯಾಚುರಲ್ ಆಗಿ ಫ್ರೂಟ್ಸ್ನಲ್ಲಿ, ವೆಜಿಟೇಬಲ್ಸ್ನಲ್ಲಿ ನ್ಯಾಚುರಲ್ ಸ್ವೀಟ್ ಇರುತ್ತದೆ. ನಾವು ಯಾವಾಗಲೂ ಮಿಕ್ಸ್ ಮಾಡ್ತೋದ್ರಿಂದ ನ್ಯಾಚುರಲ್ ಸ್ವೀಟ್ ಎವಾಪರೇಟ್ ಆಗಿಬಿಡ್ತದೆ, ಅದರಿಂದ ನಾವು ಜಾಸ್ತಿ ಆಗ್ತೀವಿ. ಬಟ್ ಇದರಲ್ಲಿ ಸಿಮರಿಂಗ್ ಪ್ರಾಸೆಸ್, ರಿಂಗು ಈ ಸ್ಮಾಲ್ ಲಿಡ್ ಇಡೋದ್ರಿಂದ ನಾವು ಜಾಸ್ತಿ ಮಿಕ್ಸ್ ಮಾಡಬೇಕಾಗಿಲ್ಲ, ಇತ್ತ ಸಿಮರ್ ಆಗ್ತಾ ಇರ್ತದೆ. ಅದು ಸ್ವೀಟ್ಸ್ ಎಲ್ಲ ಮಾಡ್ಕೋಬೋದು. ಇನ್ನೊಂದು, ಇದನ್ನು ಕಡಾಯಿವಾಗಿಯೂ ಯೂಸ್ ಮಾಡ್ಬೋದು. ನಾವು ಪೂರಿ ಬಜ್ಜಿ ಮಾಡುವಾಗ ಇದನ್ನಲ್ಲೇ ಆಯಿಲ್ ಆಗಿಬಿಟ್ಟು ಕಡಾಯಿ ಥರ ಯೂಸ್ ಮಾಡ್ಬೋದು. ಬೇಸಿಕಲಿ ನಾವು ನಮ್ಮ ಕಡಾಯಿನಲ್ಲಿ ಯೂಸ್ ಮಾಡುವಾಗ ಆಯಿಲ್ ಥಿಕ್ನೆಸ್ ಬರುತ್ತದೆ, ಸ್ಯಾಚುರೇಟೆಡ್ ಆ್ಯಸಿಡ್ ಆಗ್ತಾ ಇರ್ತದೆ. ಬಟ್ ಇದರಲ್ಲಿ ಥಿಕ್ನೆಸ್ ಬರಲ್ಲ. ನಾವು ಪರ್ಚೇಸ್ ಮಾಡುವಾಗ ಹೇಗಿರುತ್ತದೋ ಅದೇ ಥರ ಇರುತ್ತದೆ. ಅಪ್ ಟು 5 times ಡೀಪ್ ಫ್ರೈಗೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಂಬರ್ 2, ವಾಷಿಂಗ್ ತುಂಬ ಈಸಿ. ಇವತ್ತು ನೀವೇ ಪ್ರಾಕ್ಟಿಕಲ್ ನೋಡ್ತೀರಾ. ಆ್ಯಂಡ್ ಸ್ಟೋರೇಜ್ ಕೂಡ ತುಂಬ ಈಸಿ ಆಗುತ್ತದೆ. ವಾಶ್ ಮಾಡಿದ ಮೇಲೆ ಎಲ್ಲ ಒಂದ್ರ ಮೇಲೆ ಒಂದು ಇಟ್ಟರೆ ನಿಮ್ಗೊಂದು ಕಾರ್ನರ್ನಲ್ಲಿ ಎಲ್ಲ ಕುಕ್ವೇರು ಇಟ್ಕೋಬೇಕಾಗ್ತದೆ. ಸೊ ಇಟ್ ವೋಂಟ್ ಆಕ್ಯುಪೈ ಮಚ್ ಸ್ಪೇಸ್. ಸೊ ಎನಿ ಫ್ಯಾಮಿಲಿ ಒಂದು 3 to 5 ಕುಕ್ವೇರ್ಸ್ ಇದ್ದರೆ ಸಾಕು, ಟೋಟಲ್ ಕಿಚನ್ ಆಗಿಬಿಡ್ತದೆ. ಇದು ಲೈಫ್ ಟೈಮ್ ಗ್ಯಾರಂಟಿ, ಮಿನಿಮಮ್ 30 years ಗ್ಯಾರಂಟಿ ಕೊಡ್ತಾ ಇದ್ವಿ. ಆ್ಯಂಡ್ ಈ ಕುಕ್ವೇರಿಂದ ಅಡ್ವಾಂಟೇಜ್ ಅಂದರೆ 50% ಗ್ಯಾಸ್ ಸೇವ್ ಆಗುತ್ತದೆ, 80% ಆಯಿಲ್ ಸೇವ್ ಆಗುತ್ತದೆ. ಹೆಚ್ಚಾಗಿ ವಿಟಮಿನ್ಸ್ ಮೇಯ್ನ್, ಯಾಕಂದರೆ ನಾವು ಆರೋಗ್ಯವಾಗಿ ಇರಬೇಕಂದ್ರೆ ನಮಗೆ ವಿಟಮಿನ್ಸ್ ಬೇಕೇ ಬೇಕಾಗುತ್ತದೆ. ಇದು ಇವತ್ತು ನಾವು ಪ್ರಾಕ್ಟಿಕಲಾಗಿ ನೋಡೋಣ. ಎಣ್ಣೆ, ನೀರು ಬಳಸದೆ ನ್ಯೂಟ್ರಿ ಕುಕ್ವೇರ್ನಲ್ಲಿ ಆಹಾರನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.